ನಿನ್ನೆಯ ತರಗತಿಯಲ್ಲಿ 36 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಪಡ್ಕೊಂಡಿದ್ವಿ. ತದನಂತರ ಇನ್ನಷ್ಟು ಪ್ರಶ್ನೆಗಳು ಮೊದಲ ಅಧ್ಯಾಯದಲ್ಲಿ ಬರುವಂಥದ್ದು 1 ಅಂಕದ ಪ್ರಶ್ನೆಗಳು ಬಾಕಿ ಉಳಿದಿವೆ. ಆ ಪ್ರಶ್ನೆಗಳನ್ನು ಇವತ್ತು ನಾವು ನೋಡಬಹುದು, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಬಹುದು ಎನ್ನುವಂಥದ್ದು. ಇಲ್ಲಿ ಎಮಿಲಿ ಡರ್ಕಿಮ್ರವರ ಪ್ರಕಾರ ಸಾಮಾಜಿಕ ಸಂಗತಿ ಎಂದರೆ ಏನು ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಏನು ಬರಿಬೇಕಂತಂದರೆ, ಮಾನವನ ವರ್ತನೆಯ ವಿಧಾನಗಳನ್ನೇ ನಾವು ಸಾಮಾಜಿಕ ಸಂಗತಿಗಳು ಎಂದು ಕರೆಯುತ್ತೇವೆ. ಹಾಗೆಯೇ ಡರ್ಕಿಮ್ರವರು ಪರಿಚಯಿಸಿದ ಯಾವುದಾದರೂ ಒಂದು ವಿಶಿಷ್ಟ ಅಧ್ಯಯನ ಶಾಖೆಯನ್ನು ಹೆಸರಿಸಿ. ಅವರು ಸುಮಾರು ಒಂದು 6 ಅಧ್ಯಯನ ಶಾಖೆಗಳನ್ನು ಪರಿಚಯಿಸ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಧಾರ್ಮಿಕ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ, ಹಾಗೆಯೇ ಇವುಗಳನ್ನು ನಾವು ಬರಿಬೇಕಾಗುತ್ತೆ. ತದನಂತರ ಡರ್ಕಿಮ್ ರವರ ಯಾವುದಾದರೂ 2 ಗ್ರಂಥಗಳನ್ನು ಹೆಸರಿಸಿ. ಯಾವುದಾದರೂ 2 ಗ್ರಂಥ, ಅದರಲ್ಲಿ ದಿ ಡಿವಿಷನ್ ಆಫ್ ಲೇಬರ್ ಇನ್ ಸೊಸೈಟಿ ಎನ್ನುವಂಥದ್ದನ್ನು ನೀವು ಬರಿಬೇಕಾಗುತ್ತೆ. ಇದು ಕೂಡ 1 ಅಂಕದ ಪ್ರಶ್ನೆಗೆ. ಹಾಗೆಯೇ ಭಾರತದ ಯಾವ ವಿಶ್ವವಿದ್ಯಾಲಯದಲ್ಲಿ ಮೊದಲ ಬಾರಿಗೆ ಸಮಾಜಶಾಸ್ತ್ರವನ್ನು ಒಂದು ಅಧ್ಯಯನ ವಿಷಯವನ್ನಾಗಿ ಪರಿಚಯಿಸಲಾಯಿತು? ಇದು ತುಂಬ ಸುಲಭ. ಮುಂಬೈ ವಿಶ್ವವಿದ್ಯಾಲಯ ಅಥವಾ ಬಾಂಬೆ ವಿಶ್ವವಿದ್ಯಾಲಯದಲ್ಲಿ 1914ರಲ್ಲಿ ಒಂದು ಅಧ್ಯಯನ ವಿಷಯವಾಗಿ ಪರಿಚಯ ಮಾಡಲಾಯಿತು ಎನ್ನುವಂಥದ್ದನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ಹಾಗೆಯೇ 2 ಭಾರತೀಯ ಸಮಾಜಶಾಸ್ತ್ರಜ್ಞರನ್ನೇ ಹೆಸರಿಸಿ. ನೀವು ಬರಿಬೇಕಾಗಿರ್ತಕ್ಕಂಥದ್ದು ಯಾವುದಾದ್ರು 2 ಉದಾಹರಣೆಯಾಗಿ ಡಾಕ್ಟರ್ GS ಗುರೆ, ಡಾಕ್ಟರ್ ಇರಾವತಿ ಕರ್ವೆ, ಅದ್ರ ಜೊತೆಗೆ AR ದೇಸಾಯಿ ಇರ್ತಾರೆ, RK ಮುಖರ್ಜಿ ಇರ್ತಾರೆ, MN ಶ್ರೀನಿವಾಸ್ ಇರ್ತಾರೆ. ಆದರೆ ಬಹುಮುಖ್ಯವಾಗಿ 2 ಡಾಕ್ಟರ್ GS ಗುರೆ, ಡಾಕ್ಟರ್ ಇರಾವತಿ ಕರ್ವೆ. ತದನಂತರ ಭಾರತೀಯ ಸಮಾಜಶಾಸ್ತ್ರದ ಪಿತಾಮಹ ಯಾರು? ಡಾಕ್ಟರ್ GS ಗುರೆ. ನೀವು ಬರೀಬೇಕಾಗುತ್ತೆ. ಮತ್ತು ಭಾರತೀಯ ಸಮಾಜಶಾಸ್ತ್ರಜ್ಞ ಆಗಿರ್ತಕ್ಕಂಥ ಡಾಕ್ಟರ್ GS ಗುರೆ ಅವರು ಇಂಡಿಯನ್ ಸೋಷಿಯಾಲಜಿಕಲ್ ಸೊಸೈಟಿ ಎನ್ನುವಂಥ ಒಂದು ಸಂಸ್ಥೆಯನ್ನು ಸಂಸ್ಥಾಪಿಸ್ತಾರೆ. ಅಕಸ್ಮಾತ್ ಕೇಳಿದರೆ ಇದನ್ನು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಮತ್ತು ಡಾಕ್ಟರ್ GS ಗುರೆ ಅವರು ಬರೆದಿರುವ ಯಾವುದಾದರೂ ಒಂದು ಗ್ರಂಥ ಹೆಸರಿಸಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಕಾಸ್ಟ್ ಅಂಡ್ ಇನ್ ರೇಸ್ ಇನ್ ಇಂಡಿಯಾ, ಅಥವಾ ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ಅವಾಗ ಡಾಕ್ಟರ್ GS ಗುರೆ ಎನ್ನುವಂಥದ್ದನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ಹಾಗೆಯೇ ಕರ್ನಾಟಕದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಯಾರು ಅಂದರೆ ಡಾಕ್ಟರ್ MN ಶ್ರೀನಿವಾಸ್ ಎನ್ನುವಂಥದ್ದನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. MN ಶ್ರೀನಿವಾಸ್ ಪರಿಚಯಿಸಿದ ಯಾವುದಾದರೂ ಒಂದು ವಿಶಿಷ್ಟ ಪರಿಕಲ್ಪನೆಯನ್ನು ಹೆಸರಿಸಿ. ಅದರಲ್ಲಿ ನಾವು ಬರಿಬೇಕಾಗುತ್ತೆ ಯಾವುದಾದ್ರೂ ಒಂದು. ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ ಮತ್ತು ಪ್ರಬಲ ಜಾತಿಗಳು, ಇವು 3 MN ಶ್ರೀನಿವಾಸ್ ಅವರು ಪರಿಚಯಿಸ್ತಾರೆ. ನೀವು ಒಂದು ಯಾವುದಾದ್ರು ಸಂಸ್ಕೃತಾನುಕರಣ ಎನ್ನುವಂಥದ್ದನ್ನು ಬರಿಬೇಕಾಗುತ್ತೆ. ಹಾಗೆಯೇ ಭಾರತದ ಪ್ರಪ್ರಥಮ ಮಹಿಳಾ ಸಮಾಜಶಾಸ್ತ್ರಜ್ಞೆ ಯಾರು ಅಂತ
ಒಂದು ಪ್ರಶ್ನೆ ಕೇಳ್ತಾರೆ. ಡಾಕ್ಟರ್ ಇರಾವತಿ ಕರ್ವೆ ಅಂತ ನೀವು ಬರಿಬೇಕಾಗುತ್ತೆ. ಹಾಗೇನೆ ಡಾಕ್ಟರ್ ಇರಾವತಿ ಕರ್ವೆ ಅವರು ಬರೆದಿರುವ ಒಂದು ಕೃತಿಯನ್ನು ಹೆಸರಿಸಿ. ನೀವು ಏನು ಬರಿಬೇಕು ಅಂತಂದ್ರೆ ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎನ್ನುವಂಥ ಗ್ರಂಥವನ್ನ ರಚಿಸಿದರು. ಇದ್ರ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂತಾನೆ ಕೇಳ್ತಾರೆ. ನೀವು ಡಾಕ್ಟರ್ GS ಗುರ್ರೆ ಎನ್ನುವಂಥದ್ದನ್ನ ಬರಿಬೇಕು. ಹಾಗೆಯೇ ನೀರಚನೆ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದ್ರೆ ಜಾಕುಸ್ ಡೆರಿಡ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ತತ್ವಜ್ಞಾನಿ. ಅಥವಾ ನೀವು ಡೆರಿಡ್ ಅಂತ ಬರೆದ್ರು ಕೂಡ ಅಲ್ಲಿ ನೀರಚನೆ ಅಥವಾ ನಿರಚನೆ ಮತ್ತು ರಚನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರಂದ್ರೆ ಪೀರ್ ಬೋರ್ಡಿಯೋ ಅಥವಾ ಪಿಯರ್ ಬೋರ್ಡಿಯೋ ಅಥವಾ ಬೋರ್ಡಿಯೋ ಅಂತ ಬರೆದು ಕೂಡ ನಿಮಗೆ ಅಂಕಗಳು ಸಿಗುತ್ತವೆ. ಸಾಮಾಜಿಕ ಆವರಣ ಎಂಬ ಪರಿಕಲ್ಪನೆಯನ್ನ ಬಳಸಿದವರು ಯಾರು ಎನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಬರುವಂಥದ್ದು. ಹಾಗಾಗಿ ನಾವು ಅಲ್ಲಿ ಸಾಕಷ್ಟು ಗಮನಿಸಬೇಕು. ಹಾಗೆಯೇ ಒಂದು ವೈಜ್ಞಾನಿಕ ವಿಧಾನ ಎಂದರೇನು ಅಂದರೆ ಜಗತ್ತಿನ ಬಗ್ಗೆ ನಾವು ಹೊಂದಿರುವಂತಹ ಬೌದ್ಧಿಕ ಚಿಂತನೆ ಮತ್ತು ಅವಲೋಕನ ವಿಧಾನವನ್ನೇ ನಾವು ವೈಜ್ಞಾನಿಕ ವಿಧಾನ ಎಂದು ಕರೆಯುತ್ತೇವೆ. ಇವಿಷ್ಟು ಒಂದು ಅಂಕದ ಪ್ರಶ್ನೆ. ತದನಂತರ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆಗಳ ಬಗ್ಗೆ ನಾವು ನೋಡುವುದಾದರೆ ಅದರಲ್ಲಿ ಹೇಳ್ತಾರೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸಾಮಾನ್ಯವಾಗಿ 10 ಪ್ರಶ್ನೆಗಳನ್ನು ಬರಿಬೇಕು, 12 ಕೇಳಿರ್ತಾರೆ. ನಿಮಗೆ ಹೇಳ್ತಾರೆ ಈ ಕೆಳಗಿನ 10 ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಲ್ಲಿ 2 ವಾಕ್ಯಗಳನ್ನು ನೀವು ಬರಿಬೇಕಾಗುತ್ತೆ. ಉದಾಹರಣೆಯಾಗಿ ಸಮಾಜಶಾಸ್ತ್ರ ಎಂದರೇನು ಮತ್ತು ಸಮಾಜಶಾಸ್ತ್ರದ ವ್ಯಾಖ್ಯೆಯನ್ನು ನೀಡಿರಿ. ಇಲ್ಲಿ ಸಮಾಜಶಾಸ್ತ್ರ ಎಂದರೇನು ಅಂದ್ರು ಒಂದೇ ಮತ್ತು ಸಮಾಜಶಾಸ್ತ್ರದ ಉತ್ಪತ್ತಿ ಅಂದ್ರು ಒಂದೇ. ಇವು ಸಮಾಜಶಾಸ್ತ್ರದ ಉತ್ಪತ್ತಿ, ಸಮಾಜಶಾಸ್ತ್ರದ ಅರ್ಥ. ಇಲ್ಲಿ ಉತ್ಪತ್ತಿ ಸಮಾಜಶಾಸ್ತ್ರ ಎಂಬ ಪದವು ಸೋಷಿಯಾಲಜಿ ಎಂಬ ಇಂಗ್ಲಿಷ್ ಪದದ ಅನುವಾದ. ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಸಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗಸ್ ಎನ್ನುವಂತ ಪದದಿಂದ ಬಂದಿದೆ. ಇಲ್ಲಿ ಸೋಸಿಯಸ್ ಎಂದರೆ ಸಹಚರ, ಸಂಗಾತಿ, ಒಡನಾಡಿ, ಸಮಾಜ ಎಂದರ್ಥ. ಹಾಗಾದ್ರೆ ಲಾಗೋಸ್ ಅಂದ್ರೆ ವಿಜ್ಞಾನ, ಶಾಸ್ತ್ರ, ಇವೆರಡೂ ಸಂಯೋಜಿಸಿದಾಗ ಸಮಾಜಶಾಸ್ತ್ರ ಎನ್ನುವಂತ ಒಂದು ಅರ್ಥವನ್ನ ಬರುವಂಥದ್ದು. ತದನಂತರ ಆಗಸ್ಟ್ ಕಾಂಟ್ ನೀಡಿದ ಒಂದು ಸಮಾಜಶಾಸ್ತ್ರದ ವಿಭಾಗಗಳನ್ನು ಹೆಸರಿಸಿ. ಸಾಮಾಜಿಕ ಸ್ಥಿತಿಶಾಸ್ತ್ರ, ಸಾಮಾಜಿಕ ಚಲನಶಾಸ್ತ್ರ. ತದನಂತರ ಇಲ್ಲಿ ಮ್ಯಾಕ್ಸ್ ವೆಬರ್ ಬಗ್ಗೆ, ಆಗಸ್ಟ್ ಕೌಂಟ್ ಬಗ್ಗೆ, ಗಿನ್ಸ್ ಬರ್ಗರ್ ಬಗ್ಗೆ, ಜಾನ್ಸನ್ ಬಗ್ಗೆ ವ್ಯಾಖ್ಯಾನಗಳನ್ನು ಕೇಳಿದ್ದಾರೆ. ಆದರೆ ನೀವು ಬಹುಮುಖ್ಯವಾಗಿ ಒಂದು ಸರಳವಾಗಿ ಹೇಳುವುದಾದರೆ ಜನರಲ್ ವ್ಯಾಖ್ಯೆ,
ಮಾನವನ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರವನ್ನೇ ಸಮಾಜಶಾಸ್ತ್ರವೆಂದು ಕರೆಯುತ್ತೇವೆ. ಮೆಕೆವರ್ ಮತ್ತು ಫೇಜರ್ ಅವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಎಮಿಲಿ ಡರ್ಕಿಮ್ ಪ್ರಕಾರ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನವೇ ಸಮಾಜಶಾಸ್ತ್ರ. ಎಚ್.ಎಂ. ಜಾನ್ಸನ್ ಅವರ ಪ್ರಕಾರ ಸಾಮಾಜಿಕ ಸಮೂಹಗಳ ಕುರಿತಾದ ಅಧ್ಯಯನವೇ ಸಮಾಜಶಾಸ್ತ್ರ. 4 ವ್ಯಾಖ್ಯಾನಗಳನ್ನು ನೀವು ಕಂಠಪಾಠ ಹಾಕಿದರೆ ಸಾಕು. ಅದು 5 ಅಂಕಕ್ಕೆ ಕೂಡ ಅಲ್ಲಿ ಅರ್ಥವನ್ನು ಬರೆದು ಹಂಗಂದ್ರೆ ಏನಂತ ಬರೆದು ಸರಳವಾಗಿ ಬರೆಯುವಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕು. ಇಲ್ಲಿ ಸಮಾಜಶಾಸ್ತ್ರವು ಒಂದು ಅಮೂರ್ತ ವಿಜ್ಞಾನವಾಗಿದೆಯೇ? ಹೌದು, ಸಮಾಜಶಾಸ್ತ್ರವು ಒಂದು ಅಮೂರ್ತ ವಿಜ್ಞಾನವಾಗಿದೆ. ತದನಂತರ ಸಮಾಜಶಾಸ್ತ್ರ ಉಗಮಕ್ಕೆ ಕಾರಣವಾದ 2 ಅಂಶಗಳನ್ನು ಹೆಸರಿಸಿ. ಇಲ್ಲಿ ವಿಶೇಷವಾಗಿ ಅವಳಿ ಕ್ರಾಂತಿಗಳ ಪರಿಣಾಮ. ಉದಾಹರಣೆಯಾಗಿ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ, ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಭೌತ ವಿಜ್ಞಾನಗಳ ಮತ್ತು ಇತರ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ಪಡೆದ ಒಂದು ಸ್ಫೂರ್ತಿ ಎನ್ನುವಂಥದ್ದನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಮತ್ತು ಪ್ರಾಚೀನ ಭಾರತೀಯ ಸಾಮಾಜಿಕ ಚಿಂತನೆ ಯಾವುದಾದರೂ ಸಾಹಿತ್ಯದ ಮೂಲ. ನಾನು ಈ ಹಿಂದೆ ಹೇಳಿದಾಗಿನೇ ವೇದಗಳು, ಉಪನಿಷತ್ತುಗಳು, ಕೌಟಿಲ್ಯನ ಅರ್ಥಶಾಸ್ತ್ರ, ಮನುವಿನ ಮನಃಶಾಸ್ತ್ರ, ಇಲ್ಲಿ ಧರ್ಮಶಾಸ್ತ್ರ, ಮನುವಿನ ಒಂದು ಸ್ಮೃತಿ ಅಂತ ಏನು ಕರಿತೀವಿ ಅವು ನೀವು ಬರಿಬೇಕಾಗುತ್ತೆ. ಮತ್ತು ಕೈಗಾರಿಕಾ ಕ್ರಾಂತಿ 2 ಸಾಮಾಜಿಕ ಪರಿಣಾಮಗಳನ್ನು ತಿಳಿಸಿ. ಜನಸಂಖ್ಯೆ ಹೆಚ್ಚಳ, ನಿರುದ್ಯೋಗ ಸಮಸ್ಯೆ. ಕಾರಣ ಯಾಕೆಂತಂದ್ರೆ ಎಲ್ಲರೂ ಕೂಡ ಕೈಗಾರಿಕರಣೆ ಇರುವಂಥ ಪ್ರದೇಶಕ್ಕೆ ಎಲ್ಲೋ ಜನರು ಗ್ರಾಮೀಣ ಪ್ರದೇಶದಿಂದ ಒಂದೆಡೆ ಬಂದು ಅಲ್ಲೆಲ್ಲ ನಿಂತರಲ್ಲಿ ಕೆಲವು ಜನರಿಗೆ ಉದ್ಯೋಗ ಸಿಕ್ತು, ಕೆಲವು ಜನರು ಸಿಗಲಿನಲ್ಲಿ ನಿರುದ್ಯೋಗ ಸಮಸ್ಯೆ ಆಯಿತು. ತದನಂತರ ಜನಸಂಖ್ಯೆ ಎನ್ನುವಂಥದ್ದು ವಿಪರೀತ ಹೆಚ್ಚಳ ಆಯಿತು. ಆಗಸ್ಟ್ ಕಾಮ್ಟೆ ಅವರ ಯಾವುದಾದರೂ 2 ಗ್ರಂಥಗಳನ್ನು ಹೆಸರಿಸಿ. ಇಲ್ಲಿ ಪಾಸಿಟಿವ್ ಫಿಲಾಸಫಿ ಮತ್ತು ಪಾಸಿಟಿವ್ ಪೊಲಿಟಿಕ್ಸ್ ಎನ್ನುವಂಥ 2 ಗ್ರಂಥಗಳನ್ನು ನೀವು ಇಲ್ಲಿ ಬರಿಬೇಕಾಗುತ್ತೆ. ಹಾಗೆಯೇ ಸಮಾಜಶಾಸ್ತ್ರದ ಯಾವುದಾದರೂ 2 ವಿಶಿಷ್ಟ ಅಧ್ಯಯನ ಶಾಖೆಗಳು. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, ಸುಮಾರು 50ಕ್ಕೂ ವಿಶಿಷ್ಟ ಅಧ್ಯಯನ ಶಾಖೆಗಳಿವೆ. ಉದಾಹರಣೆಗೆ ಧಾರ್ಮಿಕ ಸಮಾಜಶಾಸ್ತ್ರ, ಗ್ರಾಮೀಣ ಸಮಾಜಶಾಸ್ತ್ರ, ನಗರ ಸಮಾಜಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ. ಇವರಲ್ಲಿ ಯಾವುದಾದರೂ 2 ನೀವು ಬರೀಬಹುದು. ಮತ್ತು ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಸಹಾಯಕವಾಗಿದೆಯೇ? ಹೇಗೆ? ಹೌದು ಅಂತ ಬರೆದು ಬಡತನ, ಅನಕ್ಷರತೆ, ಭಯೋತ್ಪಾದನೆ, ಅಪರಾಧ ಇತ್ಯಾದಿ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಮಾಜಶಾಸ್ತ್ರಕ್ಕೆ ಶಕ್ತಿ ಇದೆ. ಸಮಾಜಶಾಸ್ತ್ರದ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ಅದು ಒಂದು ವ್ಯಕ್ತಿತ್ವದ ಬೆಳವಣಿಗೆ, ಮತ್ತೊಂದು ಮನೋಭಾವನೆಗಳ ಬದಲಾವಣೆ ಅಥವಾ ದೀನ, ದುರ್ಬಲ, ಅಲ್ಪಸಂಖ್ಯಾತ ಸಮೂಹಗಳ ಕಲ್ಯಾಣಕ್ಕಾಗಿ ಒಂದು ಮಾರ್ಗದರ್ಶನ ನೀಡುವಂಥದ್ದು. ಯೋಜನಾಕಾರರಿಗೆ, ಸರ್ಕಾರಕ್ಕೆ ಯೋಜನೆಗಳಿಗೆ ಮಾಹಿತಿಯನ್ನು ಒದಗಿಸುವಂಥದ್ದು. ಅನೇಕ ಉದ್ಯೋಗ ಇಡಲಿಕ್ಕೆ ನಮಗೆ ಅದು ಸಹಾಯಕವಾಗ್ತಕ್ಕಂಥದ್ದು. ಅನೇಕ ಸಂಶೋಧಕರಿಗೆ ಉದ್ಯೋಗವನ್ನು ನೀಡುವಂಥದ್ದು.
ವ್ಯಕ್ತಿತ್ವದ ಬೆಳವಣಿಗೆಯನ್ನು ಪೂರೈಸಲಿಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಶಕ್ತಿಯನ್ನು ನೀಡುವಂಥದ್ದು. ನೆಕ್ಸ್ಟ್, ಆಗಸ್ಟ್ ಕೋಮ್ಟ್ರವರ 3 ಹಂತಗಳ ಸೂತ್ರವನ್ನು ಹೆಸರಿಸಿ ಅಥವಾ ತಿಳಿಸಿ ಅಂತ ಹೇಳ್ತಾರೆ. ನೀವು ಬರಿಬೇಕು. ಮೊದಲನೇದು ಧರ್ಮಶಾಸ್ತ್ರೀಯ ಹಂತ, ಎರಡನೇದು ಅಮೂರ್ತ ಹಂತ, ಮೂರನೇದು ವೈಜ್ಞಾನಿಕ ಹಂತ. ತದನಂತರ ಸಮಾಜಶಾಸ್ತ್ರದ ಪಿತಾಮಹನೆಂದು ಆಗಸ್ಟ್ ಕೋಮ್ಟ್ರವರನ್ನ ಏಕೆ ಕರೆಯಲಾಗಿದೆ ಅಂದ್ರೆ 1839ರಲ್ಲಿ ಪಾಸಿಟಿವ್ ಫಿಲಾಸಫಿ ಎಂಬ ಗ್ರಂಥದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವನ ಸಮಾಜವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ವಿಜ್ಞಾನದ ಅಗತ್ಯತೆ ಇದೆ. ಹಾಗಾಗಿ ಅಂತ ವಿಜ್ಞಾನವು ನಮಗೆ ಬೇಕು ಎನ್ನುವಂತ ಒಂದು ದೃಷ್ಟಿಯಲ್ಲಿ ನಮಗೆ ಅವರು ಪರಿಚಯವನ್ನ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕೇಳುವಂಥದ್ದು. ಹೀಗಾಗಿ ಅದು ಒಂದು ಸಮಸ್ಯೆಯನ್ನ ಬಗೆಹರಿಸುವಂಥದ್ದು. ತದನಂತರ ಸ್ಪೆನ್ಸರ್ ಅವರ ಪ್ರಕಾರ, ಆಲ್ಬರ್ಟ್ ಸ್ಪೆನ್ಸರ್ ಅವರ ಸಮಾಜದ 2 ವಿಧಗಳ್ಯಾವ್ಯಾವು ಅವಾಗ ನಾವು ಬರಿಬೇಕಾಗುತ್ತೆ. ಜೈವಿಕ ಸಾದೃಶ್ಯ ಸಿದ್ಧಾಂತ ಮತ್ತು ಹೋಲಿಕೆಯ ಸಮಾಜ, ಇವೆರಡನ್ನು ನಾವು ಬರಿಬೇಕಾಗುತ್ತೆ ಎನ್ನುವಂಥದ್ದು. ತದನಂತರ ಯಾವುದಾದರೂ ಇಬ್ಬರು ಭಾರತೀಯ ಸಮಾಜಶಾಸ್ತ್ರಜ್ಞರನ್ನ ಹೆಸರಿಸಿ. ಉದಾಹರಣೆಯಾಗಿ ಡಾಕ್ಟರ್ GS ಗುರ್ರೆ, MN ಶ್ರೀನಿವಾಸ್. ಮತ್ತು MN ಶ್ರೀನಿವಾಸ್ ಅವರು ಪರಿಚಯಿಸಿದ 2 ಪರಿಕಲ್ಪನೆಗಳು ಆಗಲೇ ನಾನು ಹೇಳಿದಾಗಿನೇ ಸಂಸ್ಕೃತಾನುಕರಣ, ಪಾಶ್ಚಾತ್ಯೀಕರಣ, ರಾಜ್ಯ ಪ್ರಬಲ ಜಾತಿ ಎನ್ನುವಂಥದ್ದನ್ನು ಕೂಡ ಅಲ್ಲಿ ಪರಿಚಯಿಸ್ತಾರೆ. ಇಬ್ಬರು ಆಧುನಿಕ ಸಮಾಜಶಾಸ್ತ್ರಜ್ಞರನ್ನೇ ಹೆಸರಿಸಿ. ಉದಾಹರಣೆಗೆ ಪೆರಿ ಬೋರ್ಡಿಯೋ, ಮೈಕಲ್ ಫೋಕೋ, ಇವರು ಆಧುನಿಕ ಸಮಾಜಶಾಸ್ತ್ರಜ್ಞರು. ಯಾವುದಾದರೂ ವಿಜ್ಞಾನದ 2 ಗುಣಲಕ್ಷಣಗಳನ್ನು ತಿಳಿಸಿ. ವಾಸ್ತವತೆ ಅಥವಾ ಸತ್ಯ ಸಂಗತಿ, ಹಾಗೆಯೇ ಕಾರಣ ಮತ್ತು ಪರಿಣಾಮ ಎನ್ನುವಂಥದ್ರ ಬಗ್ಗೆ ನಾವು ಇಲ್ಲಿ ಬರೀಬೇಕಾಗುತ್ತೆ. ವೈಜ್ಞಾನಿಕ ವಿಧಾನದ 2 ಹಂತಗಳು. ಉದಾಹರಣೆಯಾಗಿ ಪ್ರಯೋಗಾಲಯದಲ್ಲಿ ನಡೆಸುವಂತ ಪ್ರಯೋಗಗಳು ಇಲ್ಲಿ ಅಸಾಧ್ಯ. ಪ್ರಯೋಗಾಲಯ ವಿಧಾನವು ಸಮಾಜಶಾಸ್ತ್ರದಲ್ಲಿ ಸಾಕಷ್ಟು ತೊಂದರೆಯನ್ನ ಕೊಡುವಂಥದ್ದು. ತದನಂತರ ಭೌತ ಮತ್ತು ಅಭೌತ ವಿಜ್ಞಾನಗಳ ನಡುವಿನ ಅಥವಾ ಭೌತ ಹಾಗೂ ಸಮಾಜ ವಿಜ್ಞಾನದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ನೀವು ಬರಿಬೇಕಾಗುತ್ತೆ. ಒಂದು ಕಡೆ ಸಮಾಜ ವಿಜ್ಞಾನ, ಮತ್ತೊಂದು ಕಡೆ ಭೌತ ವಿಜ್ಞಾನ. ಮಾನವನ ಸಮಾಜವನ್ನು ಕುರಿತು ಅಧ್ಯಯನ ಮಾಡುವಂಥದ್ದು, ಭೌತಿಕ ವಸ್ತುಗಳನ್ನು ಕುರಿತು ಅಥವಾ ಭೌತಿಕ ಸಮಾಜವನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ಇಲ್ಲಿ ಸಮಾಜ ವಿಜ್ಞಾನವು ಅಮೂರ್ತ ಸ್ವರೂಪವಾಗಿದೆ, ಭೌತ ವಿಜ್ಞಾನವು ಮೂರ್ತ ಸ್ವರೂಪವಾಗಿದೆ. ನೆಕ್ಸ್ಟ್, ಸಮಾಜ ವಿಜ್ಞಾನದಲ್ಲಿ ಭವಿಷ್ಯ ಸೂಚಕ ಕಷ್ಟ ಸಾಧ್ಯ. ಭೌತ ವಿಜ್ಞಾನಗಳಲ್ಲಿ ಭವಿಷ್ಯ ಸೂಚಕ ಸ್ಪಷ್ಟವಾಗಿರುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ಹೀಗೆ ಇಲ್ಲಿ ಈ ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳು ನಿಮಗೆ ಇಷ್ಟು ಕೇಳುವಂಥದ್ದು. ತದನಂತರ ಮುಂದಿನ ತರಗತಿಯಲ್ಲಿ 5 ಅಂಕದ ಪ್ರಶ್ನೆಗಳಿಗೆ
ಮತ್ತೆ ಅಧ್ಯಾಯ 1ಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯನ್ನು ಪಡೆಯೋಣ. ಅಲ್ಲಿ ತನಕ ಇವನ್ನೆಲ್ಲವನ್ನು ವಿಡಿಯೋಗಳನ್ನು ನೀವು ಕೇಳಬೇಕಾಗುತ್ತೆ. ಡೌಟ್ಸ್ ಇದ್ದರೆ ನಮಗೆ ಸಂಪರ್ಕ ಮಾಡಬೇಕಾಗುತ್ತೆ. ನೀವೆಲ್ಲ ಇವೇನು ದೊಡ್ಡ ವಿಷಯಗಳಲ್ಲ, ತುಂಬ ಸರಳವಾಗಿಯೂ ಸೊಗಸಾಗಿಯೂ ಅರ್ಥಗರ್ಭಿತವಾಗಿಯೂ ಯಾವುದೇ ಥರದ ಗೊಂದಲಗಳಿಲ್ಲದೆ ನಮಗೆ ಅರ್ಥವಾಗ್ತಕ್ಕಂಥ ಒಂದು ವಿಷಯಗಳು ಅಂದರೆ ಸಮಾಜಶಾಸ್ತ್ರ. ಯಾಕೆಂದರೆ ಸಮಾಜಶಾಸ್ತ್ರ ಎನ್ನುವಂಥದ್ದು ಮಾನವನ ಸಮಾಜವನ್ನು ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ. ಮತ್ತೆ ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ.